ತಮಿಳು ನಟ ಧನುಷ್ ಮತ್ತು ಐಶ್ವರ್ಯ ರಜನಿಕಾಂತ್ ನಡುವಿನ ದಾಂಪತ್ಯ ಜೀವನ ಈಗಾಗಲೇ ಎಂಡ್ ಆಗಿದೆ. ಇಬ್ಬರು ಗಂಡು ಮಕ್ಕಳನ್ನ ಹೊಂದಿದ್ದ ಈ ಜೋಡಿ ಬೇರೆ ಬೇರೆಯಾಗಿದ್ದಾರೆ. ಆದ್ರೀಗ ಇವರಿಬ್ಬರ ವಿಚ್ಛೇದನ ವಿಚಾರವಾಗಿ ಗಾಯಕಿ ಸುಚಿತ್ರಾ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ದಾಂಪತ್ಯ ದ್ರೋಹ ಅಂತ ಅವ್ರು ಹೇಳಿದ್ದಾರೆ. ರಜನಿಕಾಂತ್ ತಮ್ಮ ಪುತ್ರಿ ಐಶ್ವರ್ಯ ಅವರನ್ನ ನಟ ಧನುಷ್ಗೆ ಮದುವೆ ಮಾಡಿ ಕೊಟ್ಟಿದ್ರು. ಇದಕ್ಕೆ ಕಾರಣ ಇವರಿಬ್ಬರ ನಡುವಿನ ಪ್ರೀತಿ. ಆದರೆ ಇಬ್ಬರೂ ಪ್ರೀತಿಸಿ ಮದುವೆಯಾಗಿ 20 ವರ್ಷ ಕಳೆದ ಬಳಿಕ ಡಿವೋರ್ಸ್ ನೀಡಿದ್ದಾರೆ. 2022ರಲ್ಲಿ ಪ್ರತ್ಯೇಕವಾಗಿ ಬದುಕಲು ಮುಂದಾಗಿದ್ದಾರೆ. ಧನುಷ್ ಮತ್ತು ಐಶ್ವರ್ಯ ವಿಚ್ಛೇದನ ಮಾತ್ರ ಅಭಿಮಾನಿಗಳನ್ನ ಘಾಸಿಗೊಳಿಸಿತ್ತು. ಆದರೆ ಈ ಸ್ಟಾರ್ ವಂಶದವರು ಇಬ್ಬರ ನಡುವಿನ ಪ್ರತ್ಯೇಕತೆಗೆ ಯಾವುದೇ ಕಾರಣ ಕೊಟ್ಟಿರಲಿಲ್ಲ. ಆದ್ರೀಗ ಇವರಿಬ್ಬರ ನಡುವಿನ ವಿಚ್ಛೇದನದ ವಿಚಾರವಾಗಿ ಗಾಯಕಿ ಸುಚಿತ್ರಾ ಮಾತನಾಡಿದ್ದಾರೆ. ಅಲ್ಲದೆ ಅಚ್ಚರಿಯ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಸುಚಿತ್ರಾ ಸಂದರ್ಶನ ಕೊಡುವಂತ ಸಮಯದಲ್ಲಿ ನಟ ಧನುಷ್ ಮತ್ತು ಐಶ್ವರ್ಯ ಡಿವೋರ್ಸ್ ಬಗ್ಗೆ ಮಾತನಾಡಿದ್ದಾರೆ. ಇಬ್ಬರು ಗಂಡು ಮಕ್ಕಳಿರುವ ಈ ಜೋಡಿ ವೈವಾಹಿಕ ಜೀವನದ ಸಮಯದಲ್ಲಿ ಪರಸ್ಪರ ಮೋಸವನ್ನ ಮಾಡಿಕೊಂಡಿದ್ದಾರೆ. ಐಶ್ವರ್ಯ ಅವರು ಧನುಷ್ ತನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಕೆ ಮದುವೆಯ ಉದ್ದಕ್ಕೂ ಅದನ್ನೇ ಮಾಡಿದ್ದಾಳೆ. ಆಕೆಗೊಂದು ಆತನಿಗೊಂದು ನ್ಯಾಯವೇ? ಇಬ್ಬರು ಪರಸ್ಪರ ಮೋಸ ಮಾಡಿಕೊಂಡಿರುವ ದಂಪತಿಗಳು ಎಂದು ಗಾಯಕಿ ಸುಚಿತ್ರಾ ಹೇಳಿಕೆ ಕೊಟ್ಟಿದ್ದಾರೆ. ಧನುಷ್ ಮತ್ತು ಐಶ್ವರ್ಯ ಆಗಾಗ ಬೇರೆಯವರ ಜೊತೆ ಡೇಟಿಂಗ್ ಮಾಡ್ತಾ ಇದ್ರು. ವಿವಾಹವಾದ ಮೇಲೆ ಇತರರ ಜೊತೆಗೆ ಡೇಟಿಂಗ್ ಹೋಗುವುದು ಸಾಮಾನ್ಯ ವಿಷಯವೇ ಎಂದು ಸುಚಿತ್ರಾ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸುಚಿತ್ರಾ ಬಗ್ಗೆ ಹೇಳಬೇಕು ಅಂದ್ರೆ ಒಬ್ಬ ಭಾರತೀಯ ಹಿನ್ನೆಲೆ ಗಾಯಕಿ ಕೂಡ ಹೌದು. ತಮಿಳು ಸಿನಿಮಾದ ಅನೇಕ ಸಿನಿಮಾಗಳಿಗೆ ಧ್ವನಿ ಕೊಟ್ಟಿದ್ದಾರೆ. ಮಾತ್ರವಲ್ಲದೆ ಕೆಲವು ಸಿನಿಮಾಗಳ ಹಿಟ್ಗೆ ಇವರ ಧ್ವನಿಯೇ ಕಾರಣವಾಗಿದೆ. ಅದರಂತೆಯೇ ಸುಚಿತ್ರಾ ಎಕ್ಸ್ಕ್ಯೂಸ್ ಮೀ ಇನ್ನು ಮುಂತಾದ ಹಿಟ್ ಹಾಡುಗಳನ್ನ ಹಾಡುವ ಮೂಲಕ ಜನಪ್ರಿಯರಾದ ಗಾಯಕಿ. ಸುಚಿತ್ರಾ ತನ್ನ ಹಾಡುಗಳ ಮೂಲಕ ಪ್ರಸಿದ್ಧಿ ಪಡೆದ್ರೆ ಈತ ಸುಚಿ ಲೀಕ್ಸ್ ಎಂಬ ಎಪಿಸೋಡ್ ಮೂಲಕ ಕುಖ್ಯಾತಿ ಪಡೆದಿದ್ದಾರೆ. ಸುಚಿತ್ರಾ ತಮ್ಮ ಸುಚಿ ಲೀಕ್ಸ್ ಮೂಲಕ ಕಾಲಿವುಡ್ನ ಪ್ರಮುಖ ಸೆಲೆಬ್ರಿಟಿಗಳ ಹಲವಾರು ಮಾಹಿತಿಗಳನ್ನ ಸೋರಿಕೆ ಮಾಡಿದ್ದಾರಂತೆ. ಅದರಲ್ಲಿ ಧನುಷ್ ಮತ್ತು ತ್ರಿಷಾ ಕೃಷ್ಣನ್ ರೂಮ್ನಲ್ಲಿರುವ ಫೋಟೋ, ಗಾಯಕ ಅನಿರುದ್ಧ್ ರವಿಚಂದ್ರನ್ ಮತ್ತು ಆಂಡ್ರಿಯಾ ಅವರ ಲವ್ ಸ್ಟೋರಿಯ ಬಗ್ಗೆಯೂ ಮಾತನಾಡಿದ್ದಾರೆ. ಇದೀಗ ಐಶ್ವರ್ಯ ರಜನಿಕಾಂತ್ ಮತ್ತು ಧನುಷ್ ನಡುವಿನ ಸಂಬಂಧದ ಬಗ್ಗೆಯೂ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ.